ಬೈಕ್ ಟ್ಯಾಕ್ಸಿ ನಿಷೇಧವೇ ಈಗ ಬಂಡವಾಳ ಆಗಿದೆ. ಜನರ ಬಳಿ ವಸೂಲಿಗೆ ಇಳಿದಂತಹ ಅಗ್ರಿಗೇಟರ್ ಕಂಪನಿ. ಬೈಕ್ ಟ್ಯಾಕ್ಸಿ ನಿಷೇಧವೇ ಈಗ ಬಂಡವಾಳವಾಯ್ತಾ? ಜನರ ಬಳಿ ಅಗ್ರಿಗೇಟರ್ ಕಂಪನಿ ವಸೂಲಿಗೆ ಇಳಿದಿದೆ. ಆಟೋ ಚಾಲಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಲಾಗ್ತಾ ಇದೆ. 3 ಪಟ್ಟು ಹೆಚ್ಚು ಹಣ ವಸೂಲಿ ಮಾಡ್ತಾ ಇದೆ ಕಂಪನಿ. ಮಿನಿಮಮ್ ಚಾರ್ಜ್ 35 ರೂಪಾಯಿಯಿಂದ 98 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 2.4 ಕಿಲೋಮೀಟರ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ. ಕಂಪನಿಯಿಂದ ಆಗ್ತಾ ಇರುವಂತಹ ಅಂಧ ದರ್ಬಾರಿದು. ದೃಶ್ಯದಲ್ಲಿ ನೋಡ್ತಾ ಇದೀವಿ, 2 ಕಿಲೋಮೀಟರ್ ಅಷ್ಟೇ 6 ನಿಮಿಷ ತೋರಿಸ್ತಾ ಇದೆ. ಪ್ರೈಸ್ ಮಾತ್ರ ಕೇಳೋದೇ ಬೇಡ. 173ರಿಂದ 191 ರೂಪಾಯಿ ವರೆಗೂ ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ. ಇಂಥವರಿಗೆ ಕಡಿವಾಣ ಬೀಳ್ಬೇಕೋ ಬೇಡವೋ? ಬೀಳಲೇಬೇಕು. ಕೇವಲ 2 ಕಿಲೋಮೀಟರ್ ಅಂತರದ ಪ್ರಯಾಣಕ್ಕೆ ಇವ್ರು ಚಾರ್ಜ್ ಮಾಡ್ತಾ ಇರುವಂಥದ್ದು ಎಷ್ಟು ಅನ್ನೋದನ್ನ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಈ ಕುರಿತಾಗಿ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾನೆ ಇದೆ. 3 ಪಟ್ಟು ಹೆಚ್ಚು ವಸೂಲಿ ಆಗ್ತಾ ಇದೆ. ಹಾಗಾದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ? ಏನಾಗ್ತಾ ಇದೆ? ಆಟೋ ಚಾರ್ಜ್ ಏರಿಕೆ ಆಗಿರುವಂಥದ್ದು ಬೈಕ್ ಟ್ಯಾಕ್ಸಿ ನಿಷೇಧದ ಹಿನ್ನೆಲೆಯಲ್ಲಿ. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಪ್ರಯಾಣಿಕರ ಬಳಿ ಅಗ್ರಿಗೇಟರ್ ಕಂಪನಿಗಳು ಸುಲಿಗೆಗೆ ಮುಂದಾಗಿರುವಂತದ್ದು. ದುಪ್ಪಟ್ಟು ದರ ವಸೂಲಿಗೆ ಅಗ್ರಿಗೇಟರ್ ಕಂಪನಿಗಳು ಮುಂದಾಗಿದೆ. ಸದ್ಯ ನಾನು ಅದರ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ನಾನೀಗ ಕಾರ್ಪೊರೇಷನ್ ಇದ್ದೀನಿ. ಸ್ಟಿಲ್ಲು ಕಾರ್ಪೊರೇಷನ್ ಇಂದ ಎಲ್ಲೆಲ್ಲಿಗೆ ಅವರು ಎಷ್ಟೆಷ್ಟು ದರವನ್ನ ಹಾಕಿದ್ದಾರೆ ಅನ್ನುವಂಥದ್ದನ್ನ ರಿಯಾಲಿಟಿ ಚೆಕ್ ಮಾಡುವಂಥದ್ದು. ನಾನೀಗ KSRTC ಬಸ್ ಸ್ಟಾಪ್ ಅಂದ್ರೆ ಶಾಂತಿನಗರದಲ್ಲಿ ಏನಿದೆ KSRTC, ಸೊ ಆ ಬಸ್ ಸ್ಟಾಪ್ಗೆ ಬುಕ್ ಮಾಡ್ತಾ ಇದ್ದೀನಿ ಆಟೋನ. ನೀವೇ ಅದರ ದರವನ್ನ ನೋಡಬಹುದು. ನಾರ್ಮಲ್ ಆಗಿ ಇಲ್ಲಿಂದ ಕಾರ್ಪೊರೇಷನ್ ಇಂದ KSRTC ಬಸ್ ಸ್ಟಾಪ್ ಏನಿದೆ ಶಾಂತಿನಗರ, ಇದಿರುವಂತದ್ದು 1.4 ಕಿಲೋಮೀಟರ್ ಇದೆ. ಈ 1.4 ಕಿಲೋಮೀಟರ್ಗೆ ಇವರು 87 ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ನೀವು ಆಟೋದಲ್ಲಿ ಹೋಗಬೇಕು, ಮೀಟರ್ ಹಾಕೊಂಡು ಹೋಗಬೇಕು ಅಂದ್ರೆ 2 ಕಿಲೋಮೀಟರ್ ವರೆಗೂ ಕೂಡ ಅವರು 30 ರೂಪಾಯಿಯನ್ನ ಚಾರ್ಜ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಮತ್ತು ಸಾರಿಗೆ ಇಲಾಖೆಗೆ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ. ಆದ್ರೆ ಇವರು ಅಗ್ರಿಗೇಟರ್ ಕಂಪನಿ ಆಗಿರೋದ್ರಿಂದ ಆಯ್ತು, ಪ್ರಯಾಣಿಕರ ಬಳಿ 10 ರೂಪಾಯಿ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಆದ್ರೆ ಇವರು ಬರೋಬ್ಬರಿ ದುಪ್ಪಟ್ಟು ಹಣವನ್ನ 47 ರೂಪಾಯಿ ಹೆಚ್ಚಿಗೆ ತಗೋತಾ ಇರುವಂತದ್ದು. ಅಂದ್ರೆ ನಾನು ಹೇಳ್ತಾ ಇರುವಂತದ್ದು 30 ರೂಪಾಯಿ 10 ರೂಪಾಯಿ ಸೇರಿಸಿ ತಗೊಂಡ್ರು ಕೂಡ ಇವರು 47 ರೂಪಾಯಿ ಹೆಚ್ಚಿಗೆ ದುಪ್ಪಟ್ಟು ತ್ರಿಪ್ಪಟ್ಟು ಅವರು ದರವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಡೆಸ್ಟಿನೇಷನ್ಗೆ ನೋಡ್ತಾ ಹೋಗೋಣ. ಇಲ್ಲಿಂದ KR ಮಾರ್ಕೆಟ್ಗೆ ತುಂಬಾ ಜನ ಓಡಾಟವನ್ನ ನಡೆಸ್ತಾರೆ. ಸೊ KR ಮಾರ್ಕೆಟ್ಗೆ ಎಷ್ಟಿದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ನಾವು KR ಮಾರ್ಕೆಟ್ಗೆ ಇವರು ಯಾವ ದರವನ್ನ ಹಾಕ್ತಾರೆ ಅನ್ನುವಂಥದ್ದು ನೋಡಿದ್ರೆ ನಿಮ್ಗೆ ಕಾಣ್ತಾ ಇದೆ 1.6 ಕಿಲೋಮೀಟರ್ ಇದೆ ಇಲ್ಲಿಂದ KR ಮಾರ್ಕೆಟ್. ಸೊ ಅದಕ್ಕೆ ಎಷ್ಟು ಅವರು ಚಾರ್ಜಸ್ ಅನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲೇ ತಿಳ್ಕೊಳ್ಳೋಣ. 1.6 ಕಿಲೋಮೀಟರ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ನಿಮ್ಗೆ ಇಲ್ಲಿ ಕಾಣುತ್ತೆ. ನಿಮ್ಗೆ ಇಲ್ಲಿ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು. 89 ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಕೇವಲ 2 ಕಿಲೋಮೀಟರ್ 2.5 ಕಿಲೋಮೀಟರ್ ದೂರಕ್ಕೆ ಇವರು ದುಪ್ಪಟ್ಟು ತ್ರಿಪ್ಪಟ್ಟು ಹಣವನ್ನ ಇವರು ವಸೂಲಿಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇವರು ಇನ್ನೊಂದನ್ನ ಸೇರ್ಪಡೆಯನ್ನ ಮಾಡ್ತಾರೆ, ಟಿಪ್ಸ್ ಅನ್ನ ಕೊಡುವಂಥದ್ದು. ಯಾವಾಗ ಪೀಕ್ ಅವರ್ಸ್ ಇರುತ್ತೆ ಅವಾಗ ಆಟೋಗಳು ಸಾಕಷ್ಟು ಜನ ಆಟೋಗಳನ್ನಿರಬಹುದು ಕ್ಯಾಬ್ಗಳನ್ನ ಬುಕ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನೀವು ಟಿಪ್ಸ್ ಗಳನ್ನ ಅಂದ್ರೆ ನಿಮ್ಗೆ ಏನ್ ಈಗ ಆಲ್ರೆಡಿ ದುಪ್ಪಟ್ಟು ದರವನ್ನ ಅವರು ಹಾಕಿದ್ದಾರೆ 87 ರೂಪಾಯಿ, ಅದಕ್ಕೆ ಇನ್ನಷ್ಟು 10 ರೂಪಾಯಿನ ಸೇರಿಸಿ 20 ರೂಪಾಯಿನ ಸೇರಿಸಿ ನಿಮಗೆ ಬೇಗ ಆಟೋ ಬುಕ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಟಿಪ್ಸ್ ಅನ್ನ ಕೊಡಿ ಅನ್ನುವಂತಹ ಬೇಡಿಕೆಗಳನ್ನ ಕೂಡ ಈಗ ಆಲ್ರೆಡಿ ಅಗ್ರಿಗೇಟರ್ ಕಂಪನಿಗಳು ಹಿಡ್ತಾ ಇರುವಂತದ್ದು. ಒಂದು ಕಡೆ ಸಾರಿಗೆ ಇಲಾಖೆ ಬೈಕ್ ಅನಧಿಕೃತವಾಗಿ ಓಡಾಟ ನಡೆಸ್ತಾ ಇದ್ದಂತಹ ಬೈಕ್ ಟ್ಯಾಕ್ಸಿ ಏನಿದೆ ಅದಕ್ಕೆ ಕಡಿವಾಣ ಹಾಕಿದ್ರು ಕೂಡ ಇವರು ಇನ್ನೊಂದು ರೀತಿಯಾಗಿ ಪ್ರಯಾಣಿಕರ ಬಳಿ ವಸೂಲಿಗೆ ಮುಂದಾಗಿರುವಂತದ್ದು. ಈಗಾದ್ರೂ ಎಚ್ಚೆತ್ಕೊಳ್ಬೇಕಾಗುತ್ತೆ ಸರ್ಕಾರ. ಈ ಅಗ್ರಿಗೇಟರ್ ಕಂಪನಿಗಳು ಏನಿದೆ ಅವುಗಳಿಗೆ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡಬೇಕು. ಯಾವಾಗ ಸಾರಿಗೆ ಇಲಾಖೆ ಅವರನ್ನ ಮೀಟಿಂಗ್ ಅನ್ನ ಕರೀತಾರೆ ಆ ಸಂದರ್ಭದಲ್ಲಿ ಆ ಹಿಂದಿನ ದಿನ ಮುಂದಿನ ದಿನ ಅವರು ಸ್ವಲ್ಪ ದರವನ್ನ ಕಡಿಮೆ ಮಾಡ್ತಾರೆ. ಆದ್ರೆ ನಂತರ ಎಂದಿನಂತೆ ಅವರು ಈ ದರವನ್ನ ನಿಗದಿ ಮಾಡಿ ಪ್ರಯಾಣಿಕರ ಬಳಿ ವಸೂಲಿಯನ್ನ ಮಾಡ್ತಾ ಇರುವಂತದ್ದು ಅದು ಕಂಟಿನ್ಯೂ ಆಗ್ತಾನೆ ಇದೆ. ಸಾರಿಗೆ ಇಲಾಖೆ ಇದಕ್ಕೆ ಒಂದು ರೂಲ್ಸ್ ಅನ್ನ ಮಾಡಬೇಕಾಗುತ್ತೆ. ಅಗ್ರಿಗೇಟರ್ ಕಂಪನಿಗಳಾಗ್ಲಿ ಅದರ ಜೊತೆಗೆ ಆಟೋ ಡ್ರೈವರ್ಗಳಾಗ್ಲಿ ಎಲ್ಲರೂ ಕೂಡ ಇಷ್ಟೇ ಅಮೌಂಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತ ರೂಲ್ಸ್ ಅನ್ನ ಮಾಡಬೇಕು. ಇದರಿಂದಲೇ ಬೆಂಗಳೂರಿನಲ್ಲಿ ಯಾವ ಆಟೋ ಚಾಲಕರು ಕೂಡ ಮೀಟರ್ ಅನ್ನ
ಹಾಕೊಂಡು ಬರೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಬುಕ್ಕಿಂಗ್ ಅನ್ನ ಮಾಡಿದ್ರೆ ದುಪ್ಪಟ್ಟು ಹಣ ಬರುತ್ತೆ. ಒಂದು 20 ರೂಪಾಯಿ ಅವರಿಗೆ ಕೊಟ್ಟರು ಕೂಡ ಅಗ್ರಿಗೇಟರ್ ಕಂಪನಿಗಳಿಗೆ 20 ರೂಪಾಯಿ ಕೊಟ್ಟರು ಕೂಡ ಅವರಿಗೆ ಹೆಚ್ಚಿನ ಅಮೌಂಟ್ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರು ಕೂಡ ಆಟೋದವರು ಕೂಡ ಈ ಆ್ಯಪ್ಗಳ ಮೂಲಕನೇ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸಾರಿಗೆ ಇಲಾಖೆ ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಒಂದಷ್ಟು ರೂಲ್ಸ್ ಗಳನ್ನ ತಂದ್ರೆ ಈ ಅಗ್ರಿಗೇಟರ್ ಕಂಪನಿಗಳಿಗೆ ಮೂಗುದಾರ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.